ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದೊಡಮ್ಮ, ಸುಮಾರು ದಿನದಿಂದ ನಾನು ನೋಡ್ತಾನೆ ಇದ್ದೀನಿ, ನೀವೇನೋ ಟ್ರಾನ್ಸಲ್ ಇರ್ತೀರಲ್ಲ, ಯಾಕೆ? ಹಾಗೇನಿಲ್ಲ. ಏನ್ ನನ್ನ ಕಾಲು ಎಳಿತಿದ್ಯಾ? ನಿಧಿ, ಏನ್ ಪುಟ್ಟ ವಿಷಯ? ಅಮ್ಮ, ಅದು ನಾನು ನಿಮ್ಮ ಹತ್ರ ಏನೋ ಒಂದು ಹೆಲ್ಪ್ ಕೇಳ್ತೀನಿ, ನೀವು ಬೇಜಾರು ಮಾಡ್ಕೊಬಾರ್ದು. ಪುಟ್ಟ, ನನ್ನ ಹತ್ರ ಈ ಅನುಮಾನ ಸಂಕೋಚ ಎಲ್ಲ ಏನೂ ಇಟ್ಕೋಬೇಡ. ಏನು ಅಂತ ಹೇಳು. ಅಮ್ಮ, ರಾಧಿಕಾ, ಒಂದೆರಡು ದಿನ ನೀವಿಬ್ರು ಅಜ್ಜಿನ ನೋಡ್ಕೊಬೋದಾ? 2 ದಿನ ಅಷ್ಟೇ, ನಾನು ಆದಷ್ಟು ಬೇಗ ವಾಪಸ್ ಬಂದ್ಬಿಡ್ತೀನಿ. ಅಜ್ಜಿ ನಿಮಗೆ ಬಿಟ್ರೆ ಬೇರೆ ಯಾರಿಗೂ ಅಡ್ಜಸ್ಟ್ ಆಗಲ್ಲ. ಅಜ್ಜಿ ಏನಾದರೂ ಹೇಳ್ಕೊಬೇಕಂದ್ರೆ ಹಿಂದೆ ಮುಂದೆ ನೋಡ್ತಾಳೆ. ಅದಕ್ಕೆ ನಿಮ್ಮಿಬ್ರಿಗೆ ಹೇಳ್ತಾ ಇದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ತಾನೆ? ನಿಧಿ, ನಮ್ಗೇನ್ ತೊಂದ್ರೆ? ನೀನಿಲ್ಲ ಅಂತ ಅಂದ್ರೆ ನಿನ್ ಪಾಲಿನ ಪ್ರೀತಿನೂ ನನಗೆ ಸಿಗುತ್ತೆ. ನನ್ಗವಾಗ ಡಬಲ್ ಖುಷಿ ಅಲ್ವಾ ದೊಡಮ್ಮ? ದೇವ್ರೆ, ನಮ್ಮ ಜವಾಬ್ದಾರಿಲಿ ಬಿಟ್ಟು ಹೋದಾಗ ಆ ರಾಕ್ಷಸರು ಕಣ್ಣು ಅವ್ರ ಮೇಲೆ ಬೀಳದೆ ಇದ್ದಾಗ ನೀನೇ ಕಾಪಾಡ್ಬೇಕಪ್ಪ. ಅಮ್ಮ, ಮತ್ತೆ ಎಲ್ಲಿ ಕಳ್ದೋಗಿದ್ದೀರಾ? ಏನಿಲ್ಲಪ್ಪ, ರಾಧಿಕಾ ಸರಿಯಾಗಿ ಹೇಳಿದ್ದಾಳೆ. ನೀವು ಆರಾಮಾಗಿ ಹೋಗಿ ಬನ್ನಿ, ನಾವು ನೋಡ್ಕೋತೀವಿ. ಥ್ಯಾಂಕ್ ಯು ಅಮ್ಮ. ರಾಧಿಕಾ, ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಇನ್ನು ಸ್ವಲ್ಪ ದಿನದಲ್ಲೇ ಎಲ್ಲ ಸರಿ ಹೋಗುತ್ತೆ. ನೀವು ದಯವಿಟ್ಟು ಕಣ್ಣೀರು ಹಾಕ್ಬಿಡಿ ಪ್ಲೀಸ್. ಏನು ಯೋಚನೆ ಮಾಡ್ತಾ ಇದ್ದಾಳೆ ಇವಳು? ಯಾವಾಗಲೂ ಎಲ್ಲೋ ಕಳೆದೋಗಿರ್ತಾಳಲ್ಲ. ಹೇಗೆ ಸರಿ ಮಾಡೋದು ಇವಳನ್ನ? ಮಾಡ್ತೀನಿ. ಮುಚ್ಚಿಡೆ. ಏನೇ ಹೆತ್ಕೊಂಬಿಟ್ಟ? ಬಾಯ್, ಯಾಕೆ ಹೇಳ್ತೀನಿ. ಓ, ಈಗ ನಾವಿಬ್ರು ರೀಲ್ಸ್ ಮಾಡೋಣ. ಈ ರೀಲ್ಸು ಪಾಲ್ಸು ಎಲ್ಲ ನನ್ಗೇನು ಬರಲ್ಲ, ನಾನು ಬಿಟ್ಬಿಡ್ತೀನಿ. ಸುಮ್ಮನೆ ಕೂತ್ಕೊಳ್ಳೆ. ಬೇಡ ಅಂತ ಬೇಡ, ನಾನು ಹೇಳ್ದಂಗೆ ನೀನು ಕೇಳ್ಬೇಕಷ್ಟು. ನೋ ಟಾಕಿಂಗ್. ರೆಡಿನಾ? ರೆಡಿ ರೆಡಿ ರೆಡಿ. ನೋಡು, ಅವ್ರು ಕ್ವಶನ್ ಕೇಳ್ತಾರೆ, ನಾವು ಆನ್ಸರ್ ಹೇಳ್ಬೇಕು, ಸರಿನಾ? ನೋಡು, ಈಗ ನಾನು ಏನು ಹೇಳ್ತೀನೋ ನೀನು ಕೇಳಬೇಕು. ಅವ್ರು ಕ್ವಶನ್ ಕೇಳ್ತಾರೆ, ನಾವು ಆನ್ಸರ್ ಹೇಳ್ಬೇಕು, ಸರಿನಾ? ರೆಡಿ ರೆಡಿ ರೆಡಿ. ನಿಮ್ಮಿಬ್ರಲ್ಲಿ ತುಂಬಾ ಕಿರಿಕಿರಿ ಮಾಡೋರು ಯಾರು? ಇವಳು. ನಾನಲ್ಲ, ಇವಳು. ಇಲ್ಲ ಇಲ್ಲ, ನಾನಲ್ಲ, ಇವಳು. ಇವಳು ನಾನಾ? ಹ್ಞೂ, ಮತ್ತೆ ನನ್ಗಿದೆಲ್ಲ ಏನು ಬರಲ್ಲ ಕಣೆ ಅಂತಂದ್ರು ನನ್ ಬಲವಂತವಾಗಿ ಕೂರ್ಸ್ಕೊಂಡು ಕಿರಿಕಿರಿ ಮಾಡ್ತಾ ಇರೋದು ಯಾರು? ಹಾಯ್ದಪ್ಪ, ನಿನ್ ಕಿರಿಕಿರಿ ಮಾಡಕ್ಕೆ ಟೈಮ್ ಎಲ್ಲಿದ್ಯಪ್ಪ? ಅಲ್ಲಿ ನಿಂತ್ಕೊಂಡು ಕರ್ಟನ್ ತೆಗೆದು ಆಕಾಶ ನೋಡ್ತಿರ್ತೀಯಲ್ಲ, ಅದ್ ಸರಿ. ಅಲ್ಲಿ ಏನ್ ಕಾಣ್ತಾ ಇರುತ್ತೆ ನಿನ್ಗೆ? ಅದೆಲ್ಲ ನಿನಗೇನು ಅರ್ಥ ಆಗಲ್ಲ ಲಚ್ಚಿ. ಮತ್ತೆ 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 ಪ್ರಶ್ನೆ ಕೇಳ್ತಾರೆ. ಸರಿ, ನಿಮ್ಮಿಬ್ರಲ್ಲಿ ಜಾಸ್ತಿ ಆಕ್ಟಿಂಗ್ ಅಂದ್ರೆ ನಾಟಕ ಮಾಡೋರು ಯಾರು? ನಾನೇ. ಒಂದೊಂದ್ಲಿ ಲಕ್ಷ್ಮಿ, ನಾನೇ. ಅಯ್ಯೋ ಅಮ್ಮ, ಏನಾಯ್ತು? ಅಯ್ಯೋ ದೇವ್ರೇ, ಏನಾಯ್ತಮ್ಮ? ನೀರು ಕುಡಿಸಿ, ನೀರು. ತಮಾಷೆ ಮಾಡ್ತೀಯ, ತಮಾಷೆ ಮಾಡ್ತೀಯ, ತಮಾಷೆ ಮಾಡ್ತೇನೆ. ನನ್ ಕೈ ಕಾಲೆಲ್ಲ ನಡುಗ್ಬಿಡ್ತು, ಗೊತ್ತಾ? ಆಕ್ಟಿಂಗ್ ಮಾಡೋದ್ರಲ್ಲಿ ನೀನ್ ಸೂಪರ್ ಅಂದೆ, ಒನ್ ಅಂಡ್ ಓನ್ಲಿ ಲಕ್ಷ್ಮಿ ಅಂತ. ಈಗ ಮಾಡಿದ್ಯಾ? ನಾನು ಡಾಕ್ಟರ್ ರಾಜ್ಕುಮಾರ್ ಜೊತೆ ಆಕ್ಟ್ ಮಾಡಿದವಳು, ಗೊತ್ತಾ? ಬಿಟ್ಬಿಟ್ರೆ ನಮ್ಮಿಬ್ಬರದ್ದು ಹಿಂದಿನ ಕಥೆನೆಲ್ಲ ಶುರು ಮಾಡ್ತೀಯ ನೀನು. ಸುಮ್ಮನೆ ಕೂತ್ಕೊಳ್ಳೆ. ಕ್ವಶನ್ ಕೇಳ್ತಾರೆ, ಆನ್ಸರ್ ಬೇಕ. ಸರಿ, ನಿಮ್ಮಿಬ್ರಲ್ಲಿ ಸ್ನಾನ ಮಾಡೋಕ್ಕೂ ಕಳ್ಳಾಟ ಆಡೋರು ಯಾರು? ಏ ಕಳ್ಳಿ ನೀನು, ನನಗೆ ಗೊತ್ತಿಲ್ವಾ? ಚಳಿ ಜಾಸ್ತಿ ಇದ್ರೆ ಸ್ನಾನನೇ ಮಾಡಲ್ಲ ನೀನು. ನಾನ್ ಯಾವಾಗ ಹಾಗೆಲ್ಲ ಹೇಳಿದ್ದೀನಿ?
ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಬಂದು ಕೂತಿರ್ತೀನಿ. ಆದ್ರೆ ನೀನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಬಾತ್ರೂಮ್ಗೆ ಹೋಗ್ಬಿಟ್ಟು 1 ಗಂಟೆ ಬರೀ ಮೇಕಪ್ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀಯ. ನಂಗೆ ಗೊತ್ತಿಲ್ವಾ? ಸುಮ್ಮನೆ ರೀ, ಅದನ್ನೆಲ್ಲ ಹೇಳ್ಬೇಡ, ಎಲ್ಲರೂ ನೋಡ್ತಿರ್ತಾರೆ. ಕೇಳಿಸ್ಕೊಳ್ಳಿ ಬಿಡು. ನಿಮ್ಮಿಬ್ರಲ್ಲಿ ಜಾಸ್ತಿ ಪೊಸೆಸಿವ್ ಯಾರಿಗೆ? ನಾನು ನಿಜ ಕಡೆ ಲಜ್ಜಿ, ನಿನ್ನನ್ನು ನಾನು ಯಾರ ಜೊತೆನೂ ಹಂಚ್ಕೊಳ್ಳೋಕೆ ಇಷ್ಟಪಡಲ್ಲ. ನನ್ನ ಕಷ್ಟ ಸುಖ ಕೇಳ್ತೀಯ, ನನ್ನ ಕಣ್ಣೀರು ಉರಿಸ್ತೀಯ, ಯಾವಾಗಲೂ ನನ್ನ ನಗ್ನಗ್ತಾ ಇರೋ ಹಾಗೆ ನೋಡ್ಕೋತೀಯ. ಇಷ್ಟೆಲ್ಲ ಪ್ರೀತಿ ಯಾರೇ ಕೊಡ್ತಾ ಇದ್ರು ನನಗೆ. ಹೇಗೆ ನಾನು ನಿನ್ನನ್ನು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋಕ್ಕಾಗತ್ತೆ? ನೀನಿಲ್ಲ ಅಂದಿದ್ರೆ ನಾನು ಯಾರ ಜೊತೆ ಜಗಳ ಮಾಡ್ಬೇಕಿತ್ತು ಹೇಳು? ಯಾರ ಹತ್ರ ಕೋಪ ಮಾಡ್ಕೋಬೇಕಿತ್ತು? ಅದಕ್ಕೆ ಅಲ್ವಾ ದೇವರು ನಮ್ಮಿಬ್ಬರನ್ನ ಒಟ್ಟಿಗೆ ಸೇರಿಸಿರೋದು. ಸರ್, ನೀವು ಹೇಳ್ತಿರೋದು ನಿಜನಾ? ಅಮ್ಮ ವಿಷಯ ಹೇಳಿದಾಗ ನಾನು ಹೀಗೆ ರಿಯಾಕ್ಟ್ ಮಾಡಿದೆ. ತೇಜಸ್ ಅಪ್ಪ ಅಮ್ಮನೇ ಅವ್ನ ಮದುವೆನ ತಪ್ಪಿಸಿದಾರೆ ಅಂದಾಗ ನನಗೂ ನಂಬೋಕೆ ಆಗಲಿಲ್ಲ. ಅಲ್ಲ ಸರ್, ಅವ್ರು ಯಾಕೆ ಹಾಗೆ ಮಾಡ್ತಾರೆ? ಸ್ವಂತ ಮಗನ ಜೀವನ ಹಾಳು ಮಾಡೋಷ್ಟು ಅವ್ರಿಗೇನು ದ್ವೇಷ ಇರುತ್ತೆ? ಅದೇನು ಅಂತ ನನಗೂ ಗೊತ್ತಿಲ್ಲ. ಆದರೆ ಸಕಲೇಶ್ಪುರಕ್ಕೆ ಹೋಗಿ ಬಂದಮೇಲೆ ಎಲ್ಲ ಸರಿ ಹೋಗುತ್ತೆ. ತೇಜಸ್ ನಿತ್ಯ ಮದುವೆ ಮಾಡಿ ಎಲ್ಲರಿಗೂ ಸತ್ಯ ಹೇಳಿ ಮೊದಲು ಈ ಸಮಸ್ಯೆ ಕ್ಲಿಯರ್ ಮಾಡೋಣ. ನಾವೀಗ ಇದ್ರ ಬಗ್ಗೆ ಯೋಚನೆ ಮಾಡೋದು ಮುಖ್ಯ. ಮದುವೆ ವಿಷಯದಲ್ಲಿ ಎಲ್ಲ ನೀಟಾಗಿ ಆಗಬೇಕು. ಶೋರ್ ಸರ್. ಒಂದು ನಿಮಿಷ. ಹಲೋ, ವಿಧಿ, ಕರ್ಣ ನಿನ್ನ ಜೊತೆ ಏನೋ ಮಾತಾಡಕ್ಕೆ ಹೇಳಿದ್ರು. ಏನು ವಿಷಯ? ಅಕ್ಕ, ನೀನಿದನ್ನ ಹೇಗೆ ತಗೊಳ್ತೀಯೋ ಗೊತ್ತಿಲ್ಲ, ಆದರೆ ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳಬೇಡ. ಟೆನ್ಷನ್ ಕೊಡಬೇಡ, ಹೇಳು ಏನು ವಿಷಯ? ಅದು ನಾವು ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನಿಂದು ಮತ್ತೆ ತೇಜಸ್ ಬಾವಂದು ಮದುವೆ ಆಗುತ್ತೆ. ಸಕಲೇಶ್ಪುರದಲ್ಲಿ ಮದುವೆನಾ? ಏನು ಮಾತಾಡ್ತಾ ಇದೆಯಾ ನಿಧಿ? ಮೊದಲೇ ಮನೆಯವ್ರ ಕಣ್ಣಿಗೆ ನಾವು ಹೇಗೆ ಕಾಣ್ತೀವಿ ಅಂತ ನನಗೆ ಟೆನ್ಷನ್ ಇದೆ. ನೀನು ಇಷ್ಟ ಬಂದಂಗೆಲ್ಲ ಡಿಸೈಡ್ ಮಾಡಬೇಡ. ಏನೇ ಮಾಡಿದ್ರೂ ಸರಿಯಾಗಿ ಯೋಚನೆ ಮಾಡಿ ಎಲ್ಲ ನೀಟಾಗೇ ಮಾಡಬೇಕು. ಅಕ್ಕ, ನಾವು ಏನೇ ಯೋಚನೆ ಮಾಡಿದ್ರು, ಏನೇ ಪ್ಲ್ಯಾನ್ ಮಾಡಿದ್ರು ಒಂದಷ್ಟು ವಿಚಾರನ ಒಪ್ಸೋದು ಕಷ್ಟನೇ. ಇದನ್ನೆಲ್ಲ ಕರ್ಣ ಸರಿ ಪ್ಲ್ಯಾನ್ ಮಾಡ್ತಿರೋದು. ಮೊದಲೇ ಮನೇಲಿ ಪರಿಸ್ಥಿತಿ ಸರಿ ಇಲ್ಲ.